ನಿರ್ವಹಣೆ ಕಾಣಲ್ಲ. ಇವು ನಿರ್ವಹಣೆ ಹೆಂಗೆ ಮಾಡೋರು? ಇವು ಎಲ್ಲ ಯೋಜನೆಗಳು ತರೋದು ಜನರ ಕಲ್ಯಾಣಕ್ಕಾಗಿ ಆಗಬೇಕು. ಏನರ ಜನರ ಕಲ್ಯಾಣಕ್ಕಾಗಿ ಆಗಬೇಕು, ತಮ್ಮ ಕಲ್ಯಾಣ ಆಗಬಾರ್ದು. ತಮ್ಮ ಎಲ್ಲ ಕಲ್ಯಾಣ ಮಾಡ್ಕೊಂಡು ಯೋಜನೆಗಳು ಮಾಡಿದರೆ ಎದಕ್ಕೆ ಬಂತು? ಸುಮ್ಮನೆ ಸರ್ಕಾರಿ ದುಡ್ಡು. ನಿರ್ವಹಣೆನೇ ಇಲ್ಲ. ಮೇನ್ ನಿರ್ವಹಣೆ ಇಂಪಾರ್ಟೆಂಟ್. ಯೋಜನೆ ತಂದು ಮಾಡೋದು ಮುಖ್ಯ ಅಲ್ಲ, ನಿರ್ವಹಣೆ ಬೇಕು. ನೋಡಿ ಇಷ್ಟೆಲ್ಲ ಕಂಟಿನ್ಯೂ ನಾವು ಫುಲ್ ಎಲ್ಲ ಹುಳ ಹಾಕ್ತೀವಿ. ಇದು ವೈರ್ ಕರೆಂಟ್ ಆಯ್ತು. ಮಾಡಂಗಿಲ್ಲ, ಸ್ವಚ್ಛ ಮಾಡೋದಿಲ್ಲ. ಅವ್ ಮನೆ ಹಾವು ಸರ್, ಅದು ಹಂಗೆ ಓಡಾಕತ್ತೀವಿ, ದೊಡ್ಡ ಹಾವು ವಾಸ ಆಗ್ಬಿಡ್ತು. ಅದಕ್ಕೆ ನಮ್ಮ ತಲೆ ಹಾಕಂತಲ್ಲ, ನೋಡಿ ಮೊದಲ ಸ್ವಚ್ಛ ಮಾಡ್ಬೇಕಪ್ಪ. ನೋಡಿದೀವಿ, ಒಂದು 2 ದಿವಸ ನೋಡಿದೀವಿ. ತೆಗಿತಾರೆ ಈಗ ಯಾರು ಬರಲೇ ಇಲ್ಲ, ಹೇಳಿ ಕಳಿಸಿದೀವಿ. ಅದಕ್ಕೆ ನಾವು ಸ್ವಚ್ಛ ನಾವ್ ಮಾಡ್ಬಿಡಿಂದ ಎಲ್ಲ ಮಾಡ್ತಿರ್ತೀವಿ ನಾವು ಕಾಮನ್ ಆಗಿ. ಅದೆಲ್ಲ ಅವು ಬರ್ಬೇಕಲ್ಲ ಸರ್, ನಿರ್ವಹಣೆ ಮಾಡ್ಬೇಕಲ್ಲ. ಇದನ್ನ ನಾನು ನೋಡೀನಿ. ಮಲ್ಲನಹಳ್ಳಿ ರಾಘವೇಂದ್ರ ಗುರುಜಿ, ಹೌದು ಸರ್, ಅವರ ಕಾವ್ಯನಾಮ ತಿರುಕ ದೊಡ್ಡ ಯೋಗಿಗಳು, ಅಷ್ಟಾಂಗ ಯೋಗಿ ಅವರು ಮಾಡಿಸಿದ್ರು. ನಾವು 91 ಈಗ ಸರಿ ಏನಾಗಬೇಕು, ಸಾರ್ವಜನಿಕರೆಲ್ಲ ಪ್ರತಿಯೊಬ್ಬರು ವಾಕಿಂಗ್ ಜಾಗಿಂಗ್ ಮಾಡೋರು ಕೂಡ ಅದು ಪ್ರತಿಯೊಬ್ಬರು ಸ್ವಲ್ಪ ಕಸ ಕಿತ್ತೋದಾಗ್ಲಿ, ಆ ಕಸ ತೆಗೆದ್ಬಿಟ್ಟು ಡಸ್ಟ್ಬಿನ್ ಹಾಕೋದಾಗ್ಲಿ, ಅದು ಅವ್ರ ಪರಿಜ್ಞಾನ ಬೇಕು ಸರ್ ಎಲ್ಲರಿಗೂ. ಬರೀ ಅಧಿಕಾರಿಗಳು ಮಾಡ್ತಾರ, ಇಲಾಖೆದವ್ರು ಮಾಡ್ತಾರ ಅಂತ ಅಲ್ಲದು, ನಮ್ದು ಕೆಲಸ ಆಗ್ಬೇಕು. ಅವ್ರ ಜವಾಬ್ದಾರಿ ಇರ್ತದ. ಹಂಗೆಲ್ಲ ದಿನನಿತ್ಯ ನಿಮ್ಮ ಮನೆಯಲ್ಲಿ ಕೂಡ ಹಂಗೆ ಮಾಡ್ತಾ ಇರಬೇಕಪ್ಪ. ಇಲ್ಲಿ ಹೆಂಗೆ ನಾವು ಗ್ರೌಂಡ್ ಪಾರ್ಕ್ ನಾವು ಸ್ವಚ್ಛತೆ ಮಾಡ್ತೀವಿ, ಹಂಗೆ ನಮ್ಮ ಮನೆಯಲ್ಲಿ ಕೂಡ ದೇಹವನ್ನು ದಂಡಿಸುವಂಥ ನ್ಯಾಚುರಲ್ ಆರೋಗ್ಯಕರ ಕೇಂದ್ರ ಇದು. ಯಾವುದೋ ಈ ನಮ್ಮ ಹಳೆ ಬಾಗಲಕೋಟೆಯಲ್ಲಿ ಅರಣ್ಯ ಗಾರ್ಡನ್ ಇದು ಒಂದೇ ಉಳಿದಿರೋದು. ಎಲ್ಲ ಹೋಗ್ಬಿಟ್ಟಾಗ ಏನು ಗಾರ್ಡನೇ ಇಲ್ಲ. ಸಾರ್ವಜನಿಕವಾಗಿ ಇರುವಂಥದ್ದು ಇದು ಒಂದೇ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಬೇಕಾಗಿದೆ. ಎಲ್ಲ ನಮ್ಮ ನವನಗರ ಕ್ರೀಡಾಂಗಣ ಆಗಲಿ, ಜಿಲ್ಲಾ ಕ್ರೀಡಾಂಗಣ ಹದಗೆಟ್ಟು ಹೋಗ್ಬಿಟ್ಟಿದೆ. ಎಲ್ಲ ಈ ಪೈಖಾನೆಗಳು ಎಲ್ಲಿ ಏನು ಶೌಚಾಲಯ ಅದು ಹಗೆಟ್ಟು ಹೋಗ್ಬಿಟ್ಟಿದೆ. ಅದು ಆರೋಗ್ಯದ ಶೌಚಾಲಯ ಎಲ್ಲ ವಾಕಿಂಗ್ ಜಾಗಿಂಗ್ ಬಂದವ್ರು ಅಂಕಲ್ಫಿ ಏನಾರು ನಾವು ಮೂತ್ರ ವಿಸರ್ಜನೆ ಹೋಗೋಣ ಅಂತೇಳಿ ವಾಂತಿ ಮಾಡೇ ಹೊರಗೆ ಬರಬೇಕು. ಆ ಪರಿಸ್ಥಿತಿ ನಿರ್ಮಾಣ ಆಗೈತೆ. ಅದಕ್ಕೆ ನಾವು ಸರಿಯಾದ ರೀತಿ ನಮ್ಮ ಶಾಸಕರು, ಆ್ಯಕ್ಟಿವ್ ಪರ್ಸನ್ ಇದ್ದಾರೆ, ಯುವಕರಿದ್ದಾರೆ, ಅವರು ಸರಿಯಾದ ರೀತಿಯಲ್ಲಿ ಗಮನ ಹರಿಸಬೇಕು. ಕ್ರೀಡಾಂಗಣಗಳು, ಆಮೇಲೆ ಪಾರ್ಕ್ಗಳು ಏನಿದೆಯಲ್ಲ, ಅದು ವಿಶೇಷವಾಗಿ ಬಾಗಲಕೋಟೆಯಲ್ಲಿ ಹಳೆ ಬಾಗಲಕೋಟೆ ಇರುವಂಥದ್ದು ಇದು ಒಂದೇ. ಇಲ್ಲಿ ನಿರ್ವಹಣೆ ಇಲ್ಲ. ಆ ನಿರ್ವಹಣೆ ನಗರಸಭೆದವ್ರು ಮಾಡ್ತಾರೆ, ಎಲ್ಲಿ ಆಗ್ತಾರೋ ಏನೋ ಗುರುತಿಲ್ಲ. ಸಿಕ್ಕಾಪಟ್ಟೆ ಕಂಟಿ ಬೆಳೆದಿರ್ತದೆ. ಕಸಗಳೆಲ್ಲ ನೋಡಿ ಈಗ ರಾಶಿ ಮಾಡಿ ಕಿತ್ತುಬಿಟ್ಟು ನಮ್ಮ ಪ್ರಾಕ್ಟೀಸ್ ಮಾಡುವ ಜೊತೆಯಲ್ಲಿ ನಮ್ಮ ಕರಾಟೆ ನಮ್ಮ ಪ್ರಾಕ್ಟೀಸ್ ಮಾಡುವ ಜೊತೆಯಲ್ಲಿ ಇವೆಲ್ಲ ಸಾರ್ವಜನಿಕ ಕೆಲಸ ಇದೆ. ಅದು ಪ್ರತಿಯೊಬ್ಬರು ಜೊತೆಯಲ್ಲಿ ಅಧಿಕಾರಿಗಳು ಯೋಜನೆಗಳು ಬರ್ತದೆ. ಇದು ಪಾರ್ಕ್ ಆಗಲಿ, ಕ್ರೀಡಾಂಗಣ ಆಗಲಿ, ಎಲ್ಲದೂ ಸಾರ್ವಜನಿಕರು ಸ್ವಲ್ಪ ಜ್ಞಾನ ಇರಬೇಕು, ಅರಿವು ಇರಬೇಕು.